ಹಾಯ್ ಹಲೋ, ಎಲ್ಲರೂ ಹೇಗಿದ್ದೀರಾ? ನಾವು ಕೂಡ ತುಂಬ ಚೆನ್ನಾಗಿದ್ದೀನಿ. ಇವತ್ತಿನ ವಿಡಿಯೋ ಬಂದು ಒಂದು ಕ್ಲೀನಿಂಗ್ ವಿಡಿಯೋ. ಕಸ ಎಲ್ಲ ಅಂದರೆ ಮಾಪಿಂಗ್ ಮಾಡ್ತಾಯಿದ್ದೀನಿ ನೋಡಿ. ಇವಾಗ ಕಸ ಎಲ್ಲ ಗುಡಿಸಾಗಿದೆ, ಡಸ್ಟಿಂಗ್ ಎಲ್ಲ ಮಾಡ್ಕೊಂಡಿದ್ದೀನಿ. ಸೊ ಇವಾಗ ಹಾಲು ಕಿಚನ್ ಅವೆಲ್ಲ ಮಾಪಿಂಗ್ ಆಗಿದೆ. ಇವಾಗ ಬಾಗ್ಲ ಹತ್ರ ಇನ್ನೇನು ಎಂಡಿಂಗ್ ಅಂತಲೇ ಹೇಳ್ಬೋದು. ಅದೆಲ್ಲ ಸ್ವಲ್ಪ ಸ್ಕಿಪ್ ಆಗಿಬಿಟ್ಟಿದೆ, ಅಡುಗೆ ಮನೆ ರೂಮೆಲ್ಲ ಮಾಪ್ ಮಾಡಿದ್ದು. ಈಗ ನೋಡಿ, ಇಲ್ಲಿ ಬಾಗ್ಲ ಹತ್ರ ಕ್ಲೀನಾಗಿ ನಾನು ಮಾಪ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಸೋಫಾ ಹಿಂದ್ಗಡೆ, ಸೋಫಾ ಕೆಳಗಡೆ ನೀಟಾಗಿ ನಾವು ಕಸ ಗುಡಿಸ್ಕೊಂಡೆಲ್ಲ ಒರೆಸಿದ್ರೆ ಅಂತೂ ಹಬ್ಬಗಳ ಟೈಮಲ್ಲಿ ಎಲ್ಲೂ ಅಷ್ಟೇ ಎಲ್ಲಿ ಧೂಳು ಗೂಡು ಏನಿರಬಾರ್ದು. ಕ್ಲೀನಾಗಿ ಮನೆ ಕ್ಲೀನ್ ಮಾಡಿಕೊಂಡು ಹಬ್ಬ ಮಾಡಿದ್ರೇ ನಮಗೆ ಮಹಾಲಕ್ಷ್ಮಿ ಒಲಿಯೋದು. ಇಲ್ಲಿ ಒಳಗಡೆ ಎಲ್ಲ ಇವಾಗ ಮಾಪಿಂಗ್ ಎಲ್ಲ ಆಗಿದೆ. ಇವಾಗ ಆಚೆ ನಾನು ನೋಡಿ ಕಸ ಗುಡಿಸ್ತಾ ಇದ್ದೀನಿ ನೋಡಿ. ಈ ಥರ ಕ್ಲೀನಾಗಿ ಕಾಣುತ್ತೆ ಎಲ್ಲ ಮಾಪ್ ಮಾಡಿದಾಗ. ಇದು ನಾಳೆ ಹಬ್ಬಕ್ಕೆ ನಾನು ಇವತ್ತೇ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಆಲ್ಮೋಸ್ಟ್ ನಾಳೆ ಸ್ವಲ್ಪ ಮಾಡಿಕೊಂಡ್ರೆ ಸರಿ ಹೋಗುತ್ತೆ. ಈಗ ಮನೆ ಮುಂದೆ ನೋಡಿ, ಆಚೆ ಸಪ್ರೇಟ್ ಪರ್ಕೆ ಇಟ್ಕೊಂಡಿದ್ದೀನಿ. ಸೊ ಮನೆ ಒಳಗಡೆ ಒಂದು, ಮನೆ ಆಚೆ ಒಂದು ನೋಡಿ ಎಷ್ಟೊಂದು ಧೂಳಿದೆ. ನಮ್ಮ ಮನೆ ಪಕ್ಕದಲ್ಲಿ ಓಪನ್ ಇದೆ ಅಲ್ವಾ, ಸೊ ಹಾಗಾಗಿ ಮನೆ ಇಲ್ಲ, ಹಾಗಾಗಿ ತುಂಬ ಡಸ್ಟು ಧೂಳು ಎಲ್ಲ ಜಾಸ್ತಿ ಬರುತ್ತೆ. ನಾನು ಇಲ್ಲಿ ಕಿಟಕಿ ಹತ್ರ, ಶೋಕೇಸ್ ಹತ್ರ, ನಂತರ ಈ ಥರ ಕೆಳಗಡೆ ಎಲ್ಲ ನೀಟಾಗಿ ಕಸ ಗುಡಿಸ್ಕೊಂಡು ಇವಾಗ ಆಚೆ ಮಾಪ್ ಮಾಡೋಕ್ಕೆ ಬೇರೆ ಇಟ್ಕೊಂಡಿದ್ದೀನಿ. ಇಲ್ಲಿ ಗೋಡೆಗಳ ಸಂದಿಯಲ್ಲಿ ಕೂಡ ಸ್ವಲ್ಪ ಕಸ ಎಲ್ಲ ಕ್ಲೀನಾಗಿ ಕಸ ಗುಡಿಸ್ಕೊಂಡ್ಬಿಟ್ರೆ ನಮಗೆ ನೋಡೋಕ್ಕೆ ನೀಟಾಗಿ ಕಾಣುತ್ತೆ. ಇಲ್ಲಿ ಶೂ ಬಾಕ್ಸ್ ಕೆಳಗಡೆ ಎಲ್ಲ ಕ್ಲೀನಾಗಿ ಕಸ ಗುಡಿಸ್ಕೊಬೇಕು. ಯಾವತ್ತೂ ಅಷ್ಟೇ ಮೂಲೆಗಳಲ್ಲಿ ಎಲ್ಲಿ ಕಸ ಇರಬಾರ್ದು ಹಬ್ಬಗಳ ಟೈಮಲ್ಲಿ. ಸೊ ನಾವು ಹಬ್ಬ ಎಷ್ಟು ಗ್ರ್ಯಾಂಡಾಗಿ ಮಾಡ್ತೀವಿ ಅನ್ನೋದಲ್ಲ, ಎಷ್ಟು ಸ್ವಚ್ಛತೆಯಿಂದ ಕ್ಲೀನಾಗಿ ಮಾಡ್ತೀವಿ ಅನ್ನೋದು ಕೂಡ ಇರುತ್ತೆ ನೋಡಿ. ಇಲ್ಲಿ ಸಿಲಿಂಡ್ರಿಗೆ ಅಂತ ಪಾಯಿಂಟ್ ಮಾಡಿದ್ದೀವಿ, ಅಲ್ಲಿ ಕೂಡ ಕ್ಲೀನಾಗಿ ನಾನು ಕೆಳಗಡೆ ಎಲ್ಲ ಕಸ ಗುಡಿಸ್ಕೊಳ್ತೀನಿ ನೋಡಿ. ಇವಾಗ ಡಸ್ಟಿಂಗ್ ಎಲ್ಲ ಆಗಿದೆ. ಇವಾಗ ನಾನು ನೋಡಿ ಮಾಪ್ ಮಾಡಬೇಕು. ಆಚೆ ಸಪ್ರೇಟ್ ಮಾಪ್ ಇಟ್ಕೊಂಡಿದ್ದೀನಿ ನೋಡಿ. ಇಲ್ಲಿ ಈ ಥರ ಒಂದು ನೋಡಿ ಸ್ವಿಂಗ್ ಮಾಡಿದಾಗ ನೀಟಾಗಿ ನಾವು ಬಗ್ಗೋಷ್ಟಿಲ್ಲ, ಹಿಂಡೋಷ್ಟಿಲ್ಲ, ಆಟೋಮೆಟಿಕ್ಕಿ ಈ ಥರ ಹಿಂಡುತ್ತೆ. ಈ ಥರ ಮಾಪಲ್ಲಿ ನಮಗೆ ಮಾಪ್ ಮಾಡೋಕ್ಕೆ ತುಂಬ ಈಸಿ ಆಗುತ್ತೆ. ನಮ್ಗೆ ಕಷ್ಟ ಅಂತ ಅನಿಸೋದೇ ಇಲ್ಲ, ಅಷ್ಟು ಈಸಿಯಾಗಿ ನಾವು ಇದರಲ್ಲಿ ಮಾಪ್ ಮಾಡ್ಕೋಬೋದು. ಸೊ ಮೇ ಬಿ ಇದು 700 rupees ಅಂತ ಅನಿಸುತ್ತೆ. ನನ್ನ ಮಗಳೇ ಬುಕ್ ಮಾಡಿದ್ಲು ಆನ್ಲೈನಲ್ಲಿ. ಆ್ಯಕ್ಚುಲಿ ತೊಗೊಬಂದು 4-5 ವರ್ಷನೇ ಆಯಿತು ಅಂತಲೇ ಹೇಳ್ಬೋದು. ಸೊ ಮೇಡ್ ಬಂದಾಗ ಅವರು ಬೇರೆ ತೊಗೊತಾರೆ. ಇದು ನಾವೇ ಮಾಡ್ಕೊಬೇಕಾದ್ರೆ ಈ ಥರದ್ದು ನನ್ನ ಮಗಳು ಇಬ್ಬರು ಸೇರಿ ಮಾಪ್ ಮಾಡ್ಕೊಂಡಾಗ ಈ ಥರ ಇಟ್ಕೋತೀವಿ ನೋಡಿ. ನೀಟಾಗಿ ನೀರೆಲ್ಲ ಚೆನ್ನಾಗಿ ಹಿಂಡ್ಬಿಡುತ್ತೆ ನೋಡಿ. ನಿಮಗೆ ಇಲ್ಲಿ ಕಾಣ್ತಿರ್ಬೋದು ಅನಿಸುತ್ತೆ. ಮನೆ ಮಂದಿ ಬಿಸಿಲು ಕೂಡ ಚೆನ್ನಾಗಿ ಬರ್ತಿದೆ. ಈ ಟೈಮಲ್ಲಿ ನಾವು ಈ ಥರ ಮಾಪ್ ಮಾಡಿಕೊಂಡಾಗ ಬೇಗ ಡ್ರೈ ಆಗುತ್ತೆ ಕೂಡ. ಇಲ್ಲಿ ಶೂ ಬಾಕ್ಸ್ ಕೆಳಗಡೆ ಕೂಡ ಹೋಗುತ್ತೆ ಈ ಥರ ಮಾಪಲ್ಲಿ. ಇದು ಬೆಂಡಾಗುತ್ತೆ ಕೂಡ, ನಮ್ಗೆ ಯಾವ ಥರ ಬೇಕಾದ್ರೆ ಆ ಥರ ಬೆಂಡ್ ಮಾಡಿಕೊಂಡು ಸೊ ಕ್ಲೀನಾಗಿ ನಾವು ಮಾಪ್ ಮಾಡ್ಕೊಳ್ಳೋಕ್ಕೆ ತುಂಬ ಈಸಿ ಆಗುತ್ತೆ. ಸೊ ಇನ್ನು ನಾಳೆ ಮಹಾಶಿವರಾತ್ರಿ ಹಬ್ಬ. ಅಡ್ವಾನ್ಸ್ ಹ್ಯಾಪಿ ಮಹಾಶಿವರಾತ್ರಿ ಅಂತಲೇ ಹೇಳ್ತೀನಿ. ನಮ್ಮ ಮಹಾದೇವ ಎಲ್ಲರಿಗೂ ಒಳ್ಳೇದು ಮಾಡಲಿ, ಎಲ್ಲರಿಗೂ ಒಳ್ಳೆಯ ಆರೋಗ್ಯ ಕೊಟ್ಟು ಕಾಪಾಡಲಿ. ಸೊ ನನಗೆ ಈ ಹಬ್ಬ ಬಂತು ಅಂದರೆ ನಮ್ಮ ಅಮ್ಮನ ಜ್ಞಾಪಕ ಬರುತ್ತೆ. ನನ್ನ ಮದುವೆಗಿನ್ನ ಮುಂಚೆ ಅಮ್ಮ ನಾನಿಬ್ಬರು ಸೇರಿ ಹಬ್ಬ ಮಾಡ್ತಿದ್ವಿ. ಹಬ್ಬಕ್ಕೆಲ್ಲ ನಾವು ಉಪವಾಸ ಇರ್ತಿದ್ವಿ ಅಂತಲೇ ಹೇಳ್ಬೋದು. ಸೊ ತುಂಬ ಚೆನ್ನಾಗಿ ಮಾಡ್ತಿದ್ವಿ, ಜಾಗರಣೆ ಎಲ್ಲ ಎದ್ದು ಮಾಡ್ತಿದ್ವಿ. ಬಟ್ ಇವಾಗ ಮಾಡೋಕ್ಕಾಗಲ್ಲ, ಯಾಕೆಂದರೆ ಉಪವಾಸನೂ ಇರಲ್ಲ ಯಾರು ಮನೆಯಲ್ಲಿ. ನಾನು ಒಬ್ಬಳೇ ಇರಬೇಕು. ಬಟ್ ನಾನು ಒಬ್ಬಳಿದ್ರೆ ಸಾಕು ಅಂತ ಅನಿಸುತ್ತೆ. ಒಬ್ಬಳಿದ್ರೆ ಮನೆಯಲ್ಲಿ ಎಲ್ಲ ಇದ್ದಷ್ಟು ದೇವರು ನಮಗೆ ಒಳ್ಳೆಯ ಒಂದು ಆರೋಗ್ಯ ಕೊಡ್ತಾರೆ ಅಂತಲೇ ಹೇಳ್ತೀನಿ. ಇಲ್ಲಿ ನೋಡಿ ಸ್ಟೇರ್ ಕೇಸ್ ಹತ್ರ ಕೂಡ ಎಷ್ಟು ಎಟ್ಕೊತ್ತೋ ಅಷ್ಟು ಇಲ್ಲಿ ಮಾಪ್ ಮಾಡಿಕೊಂಡ್ರೆ, ನಾವಿಲ್ಲಿ ಸಮ್ ಟೈಮ್ ಕೂತ್ಕೊಂಡ್ರೆ ಕೂಡ ಸಂಜೆ ಹೊತ್ತಲ್ಲಿ ನೀಟಾಗಿ ಅನಿಸುತ್ತೆ ನಮಗೆ. ಸೊ ಇವಾಗ ನೀವು ತುಂಬ ನೋಡಿದ್ದೀರ ಅನಿಸುತ್ತೆ, ನಮ್ಮ ಮನೆಗೆ ಮೇಡಿ ಬಂದು ತುಂಬ ಮಾಡಿದ್ದು. ಇವಾಗ ಮೇಡ್ ಬರ್ತಿಲ್ಲ, ಬೇರೆ ಹೊಸಬನ ಹುಡುಕಬೇಕು. ಅವ್ರು ಬರೋವರೆಗೂ ನಾನೇ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ. ಫಸ್ಟು ಸ್ವಲ್ಪ ಕಷ್ಟ ಆಗುತ್ತೆ, ಆಮೇಲೆ ಮಾಡ್ಕೊತ ನನಗೂ ರೂಢಿ ಆಗುತ್ತೆ. ಸೊ ಯಾಕೆಂದರೆ ಅವರು ಬಂದಾಗ ಅವರೇ ಮಾಡ್ತಾರೆ, ಇಲ್ಲಾಂದರೆ ನಾವೇ ಮಾಡ್ಕೊಬೇಕಲ್ಲ ನೋಡಿ. ಇವಾಗ ಇದನ್ನು ಕೂಡ ತೆಗೆದುಬಿಟ್ಟಿದ್ದೀನಿ ನೋಡಿ. ತೆಗೆದು ಕ್ಲೀನಾಗಿ ಕೈಯಲ್ಲಿ ಆರಾಮ್ಸೆ ಇಲ್ಲಿ ಸಿಂಕ್ ಹತ್ರ, ಸೊ ಮಣ್ಣು ತುಂಬ ಇದೆ ಅಲ್ವಾ ಆಚೆ ಗುಡಿಸಿದ್ದು ಮಣ್ಣು, ಸೊ ಕ್ಲೀನ್ ಮಾಡ್ಕೊಂಡ್ಬಿಟ್ಟು ಬಿಸಿಲಿಗೆ ಇಟ್ಬಿಟ್ರೆ ನಮಗೆ ಮತ್ತೆ ಮಾಪ್ ಮಾಡಿದಾಗ ಈಸಿಯಾಗಿ ನೀಟಾಗಿ ಚೆನ್ನಾಗಿ ಕಾಣುತ್ತೆ ನೋಡಿ. ಈ ಥರ 2 ಬರುತ್ತೆ ಈ ಥರದ್ದು. ನಾನು ಒಳಗಡೆ ಒಂದು ಇಟ್ಕೊಂಡಿದ್ದೀನಿ, ಆಚೆ ಒಂದು ಅಂತ 2 ತಗೊಂಡಿದ್ದೀನಿ. ಸೊ ನೋಡಿ, ಇದು ಸ್ಟ್ಯಾಂಡು, ಆಚೆ ಹಾಗೆ ಇಡ್ಬೋದು, ಸ್ಟೀಲ್ ಇದು
ನಂತರ ಈ ಥರ ಬ್ಯಾಸ್ಕೆಟ್ ಇದೆ ನೋಡಿ, ಇದರಲ್ಲಿ ಸ್ಪಿಂಗ್ ಮಾಡೋಕ್ಕೆ, ಸೊ ಹಿಂಡಕ್ಕೆ ಅಂತ ನಾವು ಬಗ್ಗೋಷ್ಟೇ ಇಲ್ಲ, ಹಾಗೆ ನಿಂತ್ಕೊಂಡೇ ಇದ್ರಲ್ಲಿ ನಾವು ಹಿಂಡ್ಬೋದು, ಆಟೋಮೆಟಿಕ್ಲಿ ಹಿಂಡುತ್ತೆ. ಇದನ್ನು ಕೂಡ ನಾವು ಕ್ಲೀನ್ ಮಾಡಿಬಿಟ್ಟು ಆಚೆ ಇಟ್ಬಿಟ್ರೆ ಸೊ ಬೇಗ ನಾವು ಕಸ ಗುಡಿಸಿದ್ದಂಗೆ ಅನಿಸಲ್ಲ, ಮಾಪ್ ಮಾಡಿದ್ದೆ ಅನಿಸಲ್ಲ, ಅಷ್ಟು ಈಸಿಯಾಗಿ ಮಾಡ್ಕೊಬೋದು. ಇವಾಗ ನೋಡಿ ಫುಲ್ಲು ಎಲ್ಲ ಡೋರ್ ಮ್ಯಾಟ್ಸು ಕೂಡ ಬೇರೆದು ಹೊಸದು ಹಾಕ್ತಿದ್ದೀನಿ, ಅಂದರೆ ವಾಶ್ ಮಾಡಿದ್ದು ಫ್ರೆಶ್ ಆಗಿರುತ್ತೆ ಅಂತ. ಸೊ ಮಾಪ್ ಮಾಡಿದಾಗ ಈ ಥರ ಫ್ರೆಶ್ ಆಗಿರುವಂತಹ ಡೋರ್ ಮ್ಯಾಟ್ಸ್ ಹಾಕಿದ್ರೆ ನಮಗೂ ಒಂಥರ ಚೆನ್ನಾಗಿರುತ್ತೆ ಅಂತ. ಆ್ಯಕ್ಚುಲಿ ನಾಳೆ ಹಾಕೋಣ ಅಂದ್ಕೊಂಡೆ, ಸೊ ಇವತ್ತು ನಾನು ಮಾಪ್ ಮಾಡೋದ್ನಲ್ಲ, ಸೊ ಹಾಗಾಗಿ ವಾರಕ್ಕೊಂದು ಟೈಮ್ ಚೇಂಜ್ ಮಾಡೋದ್ರಿಂದ ಇವತ್ತೇ ಹಾಕ್ಬಿಟ್ಟಿದ್ದೀನಿ. ಇದು ನೋಡಿ ಒಗಿಬೇಕು, ಇವೆಲ್ಲ ಹಳೇದು ತೆಗೆದ್ನಲ್ಲ ಆವಾಗಲೇ, ಇವೆಲ್ಲ ಆಚೆ ಇಟ್ಬಿಡ್ತೀನಿ. ನೋಡಿ ಈ ಥರ ಕಾಣುತ್ತೆ. ಸೊ ಕಿಚನ್ ಹತ್ರ ಇಲ್ಲಿ ವಾಶ್ ಬೇಸಿನ್ ಹತ್ರ ಒಂದು ಹಾಕಿದ್ದೀನಿ. ಇಲ್ಲಿ ನಾವು ಕೈ ವಾಶ್ ಮಾಡಿದಾಗ ಸ್ವಲ್ಪ ಚೆಲ್ಲುತ್ತಲ್ಲ ನೀರು ಅಂತ. ಸೊ ನಂತರ ಇಲ್ಲಿ ಸ್ಟವ್ ಹತ್ರ ಒಂದು ಅಡುಗೆ ಮಾಡ್ತೀವಲ್ವ, ಅಲ್ಲೂ ಕೂಡ ಒಂದು ಸೊ ಇಲ್ಲಿ ಒಂದು ಮ್ಯಾಟ್ ಹಾಕಿದ್ದೀನಿ. ಸ್ಟವ್ ಕೂಡ ನೋಡಿ ಕ್ಲೀನಾಗಿ ವಾಶ್ ಮಾಡಿದ್ದೀನಿ, ಅರಿಶಿನ ಕುಂಕುಮ ಇಡಬೇಕು. ಇವಾಗ ಈ ಥರ ಮನೆ ಕ್ಲೀನಾಗಿದ್ದಾಗ ನಾನು ನೋಡೋಕ್ಕೆ ತುಂಬ ಖುಷಿ ಕೊಡುತ್ತೆ. ಅದು ನಾನೇ ಕೆಲಸ ಮಾಡ್ಕೊಂಡಾಗಂತೂ ಒಂಥರ ತುಂಬ ಆರಾಮ ಅನಿಸುತ್ತೆ ನನಗೆ, ಹಾಗಾಗಿ ತುಂಬ ಖುಷಿ ಕೊಡುತ್ತೆ. ನೋಡಿ ಇಲ್ಲಿ 2 ಮ್ಯಾಟ್ ಹಾಕಿದ್ದೀನಿ. ಇಲ್ಲಿ ಬೆಡ್ರೂಮ್ ಹತ್ರ ಕೂಡ 2 ಮ್ಯಾಟ್ ಹಾಕ್ತೀನಿ. ನಂತರ ಇಲ್ಲಿ ಕಾಮನ್ ಬಾತ್ರೂಮ್ ಹತ್ರ ಒಂದು. ಸೊ ಈ ಥರ ನಮ್ಮ ಮನೆಯಲ್ಲಿ ಜಾಸ್ತಿ ಈ ಥರದ್ದೇ ಇರೋದು, ಲೈಟ್ ಕಲರ್ಸು, ಡಾರ್ಕ್ ಯಾವುದು 1-2 ಇದೆ ಅಷ್ಟೇನೆ. ಹಾಗಾಗಿ ವಾರಕ್ಕೊಂದು ಟೈಮು ಚೇಂಜ್ ಮಾಡಿ ವಾಶ್ ಮಾಡಿದ್ರೆ. ಇದೊಂದು ನೋಡಿ ದೇವ್ರ ಮನೆ ಹತ್ರ ಒಂದು ಹಾಕಿದ್ದೀನಿ. ಸೊ ನಂತರ ನೋಡಿ ಮನೆ ಮುಂದೆ, ಮನೆ ಆಚೆ ಒಂದು ಹಾಕಿದ್ದೀನಿ, ಈ ಥರ ಕಾಲು ಒರೆಸ್ಕೊಂಡು ಒಳಗೆ ಬರಬಹುದು ಅಂತ. ಸೊ ನಾಳೆ ಯಾರೆಲ್ಲ ಹಬ್ಬ ಆಚರಣೆ ಮಾಡಿದ್ದೀರಾ ಎಲ್ಲರಿಗೂ ಒಳ್ಳೆಯದಾಗಲಿ. ನೀವೆಲ್ಲ ಉಪವಾಸ ಇರ್ತೀರಾ ಅಂತ ಹೇಳಿ, ನಾನು ನಾಳೆ ಯಾವ ರೀತಿ ಹಬ್ಬ ಮಾಡ್ತೀನಿ ಅಂತ ನಾಳೆ ಬರುತ್ತೆ ನೋಡಿ. ಸೊ ನನ್ನ ಕ್ಲೀನಿಂಗ್ ವಿಡಿಯೋ ನಿಮ್ಗೆ ಇಷ್ಟ ಆಯಿತಾ? ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಸೊ ಮತ್ತಷ್ಟು ವೀಡಿಯೋಸ್ಗಳಿಗಾಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ, ಸೊ ಇವತ್ತಿನ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಮತ್ತೆ ಸಿಗೋಣ. ಅಡ್ವಾನ್ಸ್ ಹ್ಯಾಪಿ ಶಿವರಾತ್ರಿ. ನಮ್ಮ ಈಶ್ವರ ಎಲ್ಲರಿಗೂ ಒಳ್ಳೇದು ಮಾಡಲಿ, ಅದರಲ್ಲಿ ನಮಗೂ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಬೈ ಫ್ರೆಂಡ್ಸ್.